ರಾಯಚೂರು ನಗರದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಕೃಷಿ ಮೇಳ ಆವರಣಕ್ಕೆ ಆಗಮಿಸಿದ ಕೃಷಿ ಸಚಿವ ಚೆಲುವರಾಯಸ್ವಾಮಿ. ರಾಯಚೂರು ನಗರದಲ್ಲಿ ನಡೆಯುವ ಕೃಷಿ ಮೇಳ 7, 8, 9 ಮತ್ತು ಈ 3 ದಿನಗಳು ಕಾಲ ನಡೆಯುವ ಕೃಷಿ ಮೇಳ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿಯವರು ಕೃಷಿ ಮೇಳ ಸಭಾಂಗಣಕ್ಕೆ ಆಗಮಿಸಿ ಸಭೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಕೃಷಿ ಮೇಳವನ್ನು ಆಚರಿಸಲಾಗಿದ್ದು, ರಾಯಚೂರು ಭಾಗದಲ್ಲಿ ರೈತರು ಸಾಕಷ್ಟು ಕೃಷಿ ಅವಲಂಬಿತರಾಗಿದ್ದು, ಈ ಕೃಷಿ ಮೇಳದಲ್ಲಿ ಬರುತ್ತಿರುವ ಯಂತ್ರೋಪಕರಣಗಳು ಮತ್ತು ಬೇರೆ ಬೇರೆ ತಳಿಯ ಬೀಜಗಳನ್ನು ನೋಡಿಕೊಂಡು ಇವುಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ನಾವು ಯಂತ್ರೋಪಕರಣಗಳನ್ನು ಉಪಯೋಗಿಸಿಕೊಂಡು ಮಾಡುವುದರಿಂದ ಏನು ಅನುಕೂಲವಾಗುತ್ತದೆ ಮತ್ತು ತಳಿಗಳನ್ನು ಸಂಸ್ಕರಣೆ ಮಾಡಿ ಬೆಳೆಯನ್ನ ಹಾಕುವುದರಿಂದ ಬಲವರ್ಧನೆಯನ್ನು ಮಾಡದೇ ಇರುವುದರಿಂದ ಅದನ್ನು ಹೆಚ್ಚಿಗೆ ಮಾರುಕಟ್ಟೆಗೆ ಬಿಡಲು ಆಗುವುದಿಲ್ಲ. ಸಂಸ್ಕರಣೆಯನ್ನು ಮಾಡಿಬಿಟ್ಟರೆ ಅದರಿಂದ ಲಾಭ ಪಡೆಯಬಹುದು ಮತ್ತು ರೈತರು ಬೆಳೆದ ಬೆಳೆಯನ್ನು ಮಾರಾಟ ಮಾಡಲು ಡಿಜಿಟಲ್ ಮಾದರಿಯಲ್ಲಿ ಮಾಡಿದರೆ ತಮ್ಮ ಬೆಳೆದ ಬೆಳೆಯನ್ನು ಎಲ್ಲಿಯಾದರೂ ಮಾರಾಟ ಮಾಡಬಹುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಯಚೂರು ಉಸ್ತುವಾರಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್, ಎನ್ಎಸ್ ಬೋಸರಾಜ್, ಶಾಸಕರು, ಸಚಿವರುಗಳು, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಗಾರಲದಿನ್ನಿ ವೀರನಗೌಡ, ಜಿಕೆ ನ್ಯೂಸ್ ಕನ್ನಡ, ರಾಯಚೂರು. ಯಾವುದನ್ನ ಬೆಳಿತೀವೋ ಬಲವರ್ಧನೆಯನ್ನ ಮಾಡದಲೇ, ನಾವು ಅದು ಸಂಸ್ಕರಣವನ್ನು ಮಾಡದಲೇ ನಾವು ಮಾರ್ಕೆಟಿಗೆ ಬಿಡೋದ್ರಿಂದ ನಾವು ಹೆಚ್ಚು ಅದರಿಂದ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಆಗಲ್ಲ. ಸಂಸ್ಕರಣೆಯನ್ನು ಮಾಡಿ ನಾವು ಮಾರ್ಕೆಟಿಗೆ ಬಿಟ್ಟರೆ ಬಹುಶಃ ಅದರ ಲಾಭ 2 ಪಟ್ಟು ಜಾಸ್ತಿ ಆಗುತ್ತೆ. ಈಗ ನಾವು ಡಿಜಿಟಲ್ ಮಾರ್ಕೆಟಿಂಗನ್ನು ಉದ್ಘಾಟನೆ ಮಾಡೋದು, ಅಲ್ಲಿ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು, ನಾವು ರೈತರು ಒಂದೇ ಕಡೆ ಬಂದು ಅವರ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಇಲ್ಲಿ ನಮ್ಮ ಜೊತೆಯಲ್ಲಿ ಶೇರ್ ಮಾಡಿದ್ರೆ ಇಡೀ ರಾಜ್ಯದ ಎಲ್ಲಿ ಬೇಕಾದ್ರೂ ಅವರು ಇದನ್ನ ಮೂಲಕ ತಗೊಂಡು ಅವರ ಅಕೌಂಟ್ಗೆ ದುಡ್ಡನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಡಿಜಿಟಲ್ ಮೂಲಕ ಮಾಡ್ತಾ ಇದ್ದೀವಿ ಅಂತ. ಈ ಥರದ ಇತ್ತೀಚಿನ ದಿನಗಳಲ್ಲಿ ನಾವು ಚೈನಾ ಮತ್ತು ಅಮೇರಿಕಾ ಬೇರೆ ದೇಶಗಳಲ್ಲಿ ಯಂತ್ರೋಪಕರಣವನ್ನು ಉಪಯೋಗಿಸೋದನ್ನು ನಾವು ನೋಡ್ತಿದ್ದೋ ಟಿ ವಿನಲ್ಲಿ, ಮಾಧ್ಯಮದಲ್ಲಿ. ಇವತ್ತು ನಾವೇ ಅದನ್ನು ನಮ್ಮ ಹೊಲದಲ್ಲೇ ನಮ್ಮ ಬೇಸಾಯದಲ್ಲಿ ಉಪಯೋಗಿಸ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಗೆ ಬಂದಿದೆ. ನಮ್ಮ ಸರ್ಕಾರ ಬಂದ ಮೇಲೆ 2023 ಹೊಸ ಕಾಂಗ್ರೆಸ್ಸಿನ ಸರ್ಕಾರ ರಚನೆಯಾಗಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಮಂತ್ರಿಮಂಡಲ ರಚನೆ ಆದಮೇಲೆ ಫಸ್ಟ್ ಟೈಮು ನಾವು ಒಂದು ಹಾರ್ವೆಸ್ಟ್ ಹೈಟೆಕ್ ಹಬ್ಬನ್ನು ನಾವು ಯಂತ್ರೋಪಕರಣವನ್ನು ಕೊಡ್ತಕ್ಕಂಥದ್ದನ್ನು ನಾವು ಪ್ರಾರಂಭ ಮಾಡಿದ ಕಳೆದ ಬಾರಿ 50 ಕೋಟಿ ವೆಚ್ಚದಲ್ಲಿ ನಾವು ಒಂದು ಮಿಷನ್ಗೆ ಒಂದು ಕಬ್ಬನ್ನು ಕಟಾವು ಮಾಡ್ತಕ್ಕಂಥ ಯಂತ್ರೋಪಕರಣಕ್ಕೆ 1 ಕೋಟಿ ಆಗುತ್ತೆ. ಅದಕ್ಕೆ SC STಗಳಿಗೆ 50 ಲಕ್ಷ ಸಬ್ಸಿಡಿ, ಜನರಲ್ಗೆ 40 ಲಕ್ಷ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಯಾರೇ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, BPAP, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.